ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲಾ ವಿಧವಾದ ಜೀವಿಗಳಿಗೂ ಮಿತ್ರ, ಅಮಿತ್ರ ಮತ್ತು ಮಧ್ಯಸ್ಥ ಎನ್ನುವಂತಹ 3 ವಿಧವಾದ ಸಂಬಂಧಗಳು ಇರುತ್ತವೆ. ಅವುಗಳ ಪ್ರಕಾರ ಅಮಿತ್ರ ವರ್ಗಕ್ಕೆ ಯಾವುದೇ ಕಾರ್ಯವೇ ಆಗಲಿ ಮತ್ತು ಅದು ಅದೆಷ್ಟೇ ಸಾಧುವೇ ಆಗಿರಲಿ ಆ ಕಾರ್ಯ ರುಚಿಸುತ್ತದೆ ಎಂಬುದಾಗಿ ಹೇಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ನ್ಯಾಯಯುತವಾದಂತಹ ಕರ್ಮಗಳನ್ನು ನಾವು ಯಾರ ಮೆಚ್ಚುಗೆಗಾಗೂ ಕೂಡ ಕಾಯದೆ ಮಾಡಬೇಕು ಎನ್ನುವಂತಹ ನುಡಿಯೊಂದಿಗೆ ಇಂದಿನ ಸಂಚಿಕೆಯನ್ನು ನಾವು ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವ್ಯೋಮನಾಥ ಸ್ತಮೋಭೇದಿ ಋಗ್ ಯಜು ಸಾಮಪಾರಗಃ ಎನ್ನುವಂತಹ ಆದಿತ್ಯ ಹೃದಯದ ಶ್ಲೋಕದ ಅರ್ಥವನ್ನ ನಾವೀಗ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಅದನ್ನ ದಯವಿಟ್ಟು ತಾವು ತಿಳಿಸಬೇಕು ಅಂತ ಪ್ರಾರ್ಥನೆ ಗುರುಗಳೇ. ವ್ಯೋಮನಾಥ ತಮೋಭೇದಿ ಋಗ್ಯಜು ಸಾಮಪಾರಗ. ವ್ಯೋಮ ಅಂದ್ರೆ ಆಕಾಶ ಅಂತ. ವ್ಯೋಮನಾಥ ಆಕಾಶಕ್ಕೆ ಒಡೆಯ ಕಣೆಯ ನೀನು ಖಗಪತಿ ಅಂತ ಕರೀತಾರೆ. ಅದರಲ್ಲಿ ಅಂದರೆ ಖ ಅಂದರೆ ಆಕಾಶದಲ್ಲಿ ಗಮಿಸತಕ್ಕದ್ದು. ಆಕಾಶದಲ್ಲಿ ಏನೇನು ಗಮಿಸುತ್ತೆ? ಎಲ್ಲ ಹಕ್ಕಿಗಳು ಗಮಿಸುತ್ತೆ. ಅಷ್ಟೇ ಇಲ್ಲ, ಇನ್ನೇನು ಗಮಿಸುತ್ತೆ? ಗಾಳಿ ಗಮಿಸುತ್ತೆ, ಧೂಳು ಗಮಿಸುತ್ತೆ, ನೌಕೆಗಳು ಅಂದರೆ ಧೂಮನೌಕೆಗಳು ಅಂತಂತ ಧೂಮಕೇತುಗಳು ಅದೆಲ್ಲ ಓಡಾಡುತ್ತೆ. ಯಾವುದು ಎಷ್ಟೇ ಓಡಾಡಲಿ, ನಕ್ಷತ್ರಗಳು ಸಾವಿರಾರು ಕಾಣುತ್ತೆ ರಾತ್ರಿ ಹೊತ್ತು, ಯಾವುದೇನೇ ಇರಲಿ. ಆದರೆ ನಮಗೆ, ನಮ್ಮ ದೃಷ್ಟಿಗೆ ಆಕಾಶದಲ್ಲೆಲ್ಲ ಜ್ವರ ಕಾಣೋದು ಯಾರು? ಸೂರ್ಯನೇ. ಕೆಲವು ನಕ್ಷತ್ರಗಳು ಸೂರ್ಯನ 2ರಷ್ಟು 3ರಷ್ಟು 10ರಷ್ಟು ಇವೆಯಂತೆ. ಹಾಗಿದ್ರೂ ನಮ್ಮ ದೃಷ್ಟಿಯಲ್ಲಿ ವ್ಯೋಮನಾಥ ಅಂದ್ರೆ ಯಾರು? ಸೂರ್ಯನೇ. ವ್ಯೋಮನಾಥ ಅಂದರೆ ಆಕಾಶಕ್ಕೆ ಒಡೆಯನಾಗಿರತಕ್ಕಂಥ ಸೂರ್ಯನೇ. ತಮೋಭೇದಿ ಹಿಂದಾಗಲೇ ಅದರ ವರ್ಣನೆ ಬಂದ್ಬಿಟ್ಟಿದೆ. ತಿಮಿರೋನ್ಮಥನಃ ಅಂತ ಮಾತಾಡಿದ್ದೇವೆ. ತಿಮಿರ ಅಂದ್ರೆ ಕತ್ತಲು ಅಂತ. ತಮೋಭೇದಿನ ತಮಸ್ಸನ್ನ ಭೇದಿಸ್ತಕ್ಕಂಥ ಸೂರ್ಯನೇ. ಮೂರನೇದೇನು? ಋಗ್ಯಜುಸ್ಸಾಮಪಾರಗಃ. ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಮಹಾಪಾರಂಗತನಾಗಿರತಕ್ಕಂಥವನು ನೀನು ಅಂತ. ಶ್ರೀರಾಮರು ಹನುಮಂತನ ಭೇಟಿಯಾದ ಸಂದರ್ಭದಲ್ಲಿ ಅಥವಾ ಹನುಮಂತ ಶ್ರೀರಾಮರನ್ನು ನೋಡಿದಾಗ ಅವನೊಂದು ಉದ್ದಕ್ಕೆ ಮಾತಾಡ್ತಾನೆ. ಹನುಮಂತ ಸುಗ್ರೀವ ಹೇಳಿ ಕಳಿಸಿರ್ತಾನೆ, ನೀನು ಹೆಚ್ಚಿಗೆ ಮಾತಾಡಬೇಡ, ಅದ್ಯಾವುದೋ ಮನುಷ್ಯ ಆತ ಮಾತಾಡೋದಕ್ಕೆ ಬಿಡು, ನನ್ನ ಕಡೆಗೆ ತಿರ್ಕೊಂಡು ಏನೇನೋ ಹೇಳಿರ್ತಾನೆ, ಅದೆಲ್ಲ ಮರೆತು ಬಿಡ್ತಾನೆ. ಶ್ರೀರಾಮರನ್ನು ನೋಡ್ತಿದ್ದಾಗೆ ಹನುಮಂತ ಮಾತಾಡೋಕೆ ಶುರು ಮಾಡಿಬಿಡ್ತಾನೆ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ನಿಮ್ಮನ್ನು ನೋಡಿದ್ರೆ ಮುನಿವೇಷದಲ್ಲಿ ಇದ್ದಾಗಿದ್ದೀರೇ ವಿನಃ ನೀವು ಮುನಿ ಅಂತ ಅಂದ್ಕೊಳ್ಳೋಕೆ ಆಗೋದಿಲ್ಲ. ಇಲ್ಲೆಲ್ಲ ಖಡ್ಗ ಇದೇನೋ ಭುಜಿ ಇಲ್ಲ ಕಟ್ಟಿದ್ರಲ್ಲ, ಅದು ಇವಾಗ ಇಲ್ಲ, ಆದರೆ ಅದರ ಕಲೆಯಲ್ಲಿದೆ. ನೀವು ಏನೋ ಕಣ್ಣು ನೋಡಿದ್ರೆ ಏನೋ ಹುಡುಕ್ತಾ ಇದ್ದೀರಿ ಅಂತ ಹೀಗೇನೇನೋ ಎಲ್ಲ ಹೇಳ್ಬಿಡ್ತಾನಂತ. ಶ್ರೀರಾಮರು ಹನುಮಂತ ಮಾತಾಡೋದನ್ನೇ ನೋಡ್ತಾ ಇರ್ತಾರೆ. ಕೊನೆಗೆ ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳ್ತಾರೆ, ಯಾರಯ್ಯ ಈ ಮನುಷ್ಯ ಹೀಗೆ ಮಾತಾಡ್ತಾ ಇದ್ದಾನೆ? ಒಟುವಿನ ವೇಷದಲ್ಲಿ ಬಂದಿರ್ತಾನೆ. ಈತ ಋಗ್ವೇದದಲ್ಲಿ ಉತ್ತಮವಾಗಿರತಕ್ಕಂಥ ಪಾಂಡಿತ್ಯವನ್ನು ಗಳಿಸದೆ ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಲಕ್ಷ್ಮಣ, ಋಗ್ವೇದ ಅದರೊಳಗೆ ಅಧಿಕಾರ ಇರಬೇಕು, ಯಜುರ್ವೇದದಲ್ಲಿ ನಿಷ್ಣಾತನಾಗಿರಬೇಕು, ಸಾಮವೇದದಲ್ಲಿ ಪರಿಣಿತನಾಗಿರಬೇಕು. ಈ 3 ವೇದಗಳಲ್ಲಿ ಪರಿಣಿತನಾಗದ್ದೇ ಹೀಗೆ ಮಾತಾಡೋಕ್ಕಾಗತ್ತೇನೆಯ ಅಂತ ಹನುಮಂತನ ಮಾತನ್ನು ಕೇಳಿ ಶ್ರೀರಾಮರು ಮೊಟ್ಟ ಮೊದಲನೇ ಪ್ರಶಂಸಾ ಪತ್ರ ಕೊಡ್ತಾರೆ ಹನುಮಂತನಿಗೆ. ಅಂದರೆ ಈ 3 ವೇದಗಳಲ್ಲಿಯೂ ಹನುಮಂತನಿಗೆ ಅಧಿಕಾರ ಇತ್ತು ಅಂತ.
ಅಷ್ಟು ಸ್ವಲ್ಪ ಮಾತಾಡಿದ್ಲಿ ಶ್ರೀರಾಮನಿಗೆ ಹೇಗಯ್ಯ ಗೊತ್ತಾಯ್ತು ಗೊತ್ತಾಯ್ತಪ್ಪ ಅವರಿಗೆ. ಹನುಮಂತನ ವಾಕ್ಯವನ್ನು ನೋಡ್ತಾ ಇದ್ದಾಗೆ ಗೊತ್ತಾಗ್ಬಿಡ್ತು ಅವರಿಗೆ. ಈ ಮೂರೂ ವೇದಗಳ ಶಕ್ತಿ ಹನುಮಂತನಿಗೆ ಹೇಗೆ ಬಂತು? ಹನುಮಂತ ಯಾರ ಶಿಷ್ಯ? ಸೂರ್ಯನ ಶಿಷ್ಯ. ಸೂರ್ಯ ಪ್ರಾತಃ ಕಾಲದಲ್ಲಿ ಉದಯಿಸ್ತಾ ಇದ್ದಾಗೆ ಸೂರ್ಯ ಹೇಗೆ ಬರ್ತಾ ಇದ್ರೆ ಹನುಮಂತ ಹಿಂದಕ್ಕೆ ಹೋಗಿ ಹೀಗೇ ಪಾಠ ಕಲ್ತ್ಕೊಂಡು ಹೋಗ್ತಾ ಇದ್ನಂತದ್ದು. ಋಗ್ವೇದ ಯಜುರ್ವೇದ ಸಾಮವೇದಗಳು ಹನುಮಂತನಿಗೆ ಬರಬೇಕಾಗಿದ್ರೆ ಆತನಿಗೆ ಪಾಠ ಮಾಡಿದ ಮೇಷ್ಟ್ರಿಗೆ ಹೇಗಿರ್ಬೇಕದು? ಅದನ್ನೇ ಆ ಶ್ಲೋಕ ಹೇಳ್ತಾ ಇದೆ. ವ್ಯೋಮನಾಥಸ್ತಮೋಭೇದಿ ಋಗ್ಯಜು ಸಾಮಪಾರಗಃ. ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಮಹಾಪಾರಂಗತರಾಗಿರತಕ್ಕಂಥವನು ನೀನು. ಘನವೃಷ್ಟಿರಪಾಂ ಮಿತ್ರ ವಿಂಧ್ಯವೀಥಿ ಪ್ಲವಂಗಮಃ. ಘನವೃಷ್ಟಿ ನಮ್ಮಲ್ಲಿ ಸಾಮಾನ್ಯವಾಗಿ ಮಾತಾಡ್ತಾರೆ. ತುಂಬ ಸೆಕೆ ಆಗ್ತಾ ಇದ್ರೆ, ತುಂಬ ಸುಡ್ತಾ ಇದ್ರೆ ಏನಂತಾರೆ ಅವತ್ತು? ಮಳೆ ಬರುತ್ತೆ ಅಂತಾರೆ. ಅಂದರೆ ಮಳೆ ಬರುವುದಕ್ಕೆ ಸೂರ್ಯ ಕಾರಣ ಅಂತಂತ. ಘನವೃಷ್ಟಿ, ವೃಷ್ಟಿ ಅಂದ್ರೆ ಮಳೆ ಹೊಡೆಯುತ್ತೆ. ಏನಯ್ಯ ಸುಡ್ತಾ ಇದ್ದಾನೆ ಸೂರ್ಯ, ಒಳ್ಳೆ ಸಖತ್ತಾಗಿ ಮಳೆ ಬರುತ್ತೆ ಅಂತ ಮಾತಾಡ್ತಾರೆ ಜನರು. ಘನವೃಷ್ಟಿ ರಪಾಂ ಮಿತ್ರ. ನೀನು ಅಪ ಅಂದ್ರೆ ಮತ್ತೆ ಯಥಾ ಪ್ರಕಾರ ನೀರು, ಅದಕ್ಕೆ ಮಿತ್ರ ಕಣಪ್ಪ ನೀನು. ಆದ್ರಿಂದ ನೀರು ಕೊಡ್ತೀಯ ನಮಗೆ. ವಿಂಧ್ಯವೀಥಿ ಪ್ಲವಂಗಮಃ. ವಿಂಧ್ಯವೀಥಿ, ನಿನ್ನ ದಾರಿ ಯಾವುದಯ್ಯ ಅಂದ್ರೆ ವಿಂಧ್ಯ ಪರ್ವತದ ಮೇಲೆ ಬರತಕ್ಕಂಥದ್ದು ದಾರಿ. ಅಗಸ್ತ್ಯನ ಕಥೆ ಏನು ಹೇಳಿದಾಗ ನಾನು ಹೇಳಿದ್ದೀನಿ, ವಿಂಧ್ಯ ಪರ್ವತ ಅಡ್ಡಾಗಿಬಿಟ್ಟಿತ್ತು, ಅಗಸ್ತ್ಯ ಬಂದನ್ನು ಬಗ್ಗಿಸಿದ್ರು ಅಂತ. ಪ್ಲವಂಗಮಃ ಅಂದ್ರೆ ಹಾರತಕ್ಕಂಥವನು, ನೆಗೀತಕ್ಕಂಥವನು, ಗಗನದಲ್ಲಿ ಓಡಾಡ್ತಕ್ಕಂಥವನು. ಸೂರ್ಯನನ್ನು ಬಿಟ್ಟರೆ ಇನ್ಯಾರು ಪ್ಲವಂಗಮ ಅಂತ ಹೇಳ್ತಕ್ಕಂಥದಕ್ಕೆ. ಅಂದರೆ ಗಗನದಲ್ಲಿ ಸಂಚಾರ ಮಾಡತಕ್ಕಂಥ ಆ ಮಹಾನ್ ಶಕ್ತ ಸೂರ್ಯನೇ ಹೌದು. ಹೀಗಾಗಿ ಈ ಇಡೀ ಶ್ಲೋಕ ಒಂದ್ಸಲ ಹೇಳಿ ಮುಗಿದು ಹೋಯಿತು. ಯಾಕೆಂದ್ರೆ ಅಷ್ಟು ವಿಶೇಷವಾದ ವಿವರಣೆಗಳೇನೂ ಇಲ್ಲ ಅಂತ.